ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೀಕ್ಷಕರೇ, ಒಂದು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾವೆ. ವೀಕ್ಷಕರೇ, ಸ್ವಲ್ಪ ಹಿಂದಕ್ಕೆ ಹೋಗೋಣ. ಸುಮಾರು 20-21 ವರ್ಷಗಳ ಹಿಂದೆ ಆಗಸ್ಟ್ 19 ತಾರೀಕು 2005 ಮೆಜೆಸ್ಟಿಕ್ಕಿನ ಕಪಾಲಿ ಚಿತ್ರಮಂದಿರದಲ್ಲಿ ಜೋಗಿ ಸಿನಿಮಾ ಬಿಡುಗಡೆ ಆಗಿತ್ತು. ಆ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಪ್ರೇಮ್. ಅಲ್ಲಿಂದನೇ ಅವ್ರಿಗೆ ಜೋಗಿ ಪ್ರೇಮ್ ಅಂತಲೇ ಹೆಸರು ಬಂದ್ಬಿಡ್ತು. ಯಾಕೆಂದರೆ ಅವ್ರು ಆಲ್ರೆಡಿ ಕರಿಯ, ಎಕ್ಸ್ಕ್ಯೂಸ್ ಮಿ ಎಲ್ಲ ಮಾಡಿದ್ರು ಕೂಡ ಅವ್ರಿಗೆ ಒಂದು ಸರಿಯಾದ ಹೆಸರು, ಅವರ ಹೆಸರಿನ ಜೊತೆ ನಿಂತ್ಕೊಂಡಿದ್ದು ಅಂದರೆ ಜೋಗಿ. ಇವತ್ತು ಕೂಡ ಅವ್ರನ್ನ ಜೋಗಿ ಪ್ರೇಮ್ ಅಂತಲೇ ಕರೀತಾರೆ ಇಂಡಸ್ಟ್ರಿನಲ್ಲಿ. ಈ ಸಿನಿಮಾ ಒಂದು ಇತಿಹಾಸನೇ ಸೃಷ್ಟಿ ಮಾಡ್ತು. ಯಾಕೆಂದರೆ ಶಿವಣ್ಣ ಒಂದು ಡಿಫ್ರೆಂಟ್ ಗೆಟಪ್ಪಲ್ಲಿ, ಅವರ ಹೇರ್ ಸ್ಟೈಲ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ ಕಾಸ್ಟ್ಯೂಮ್ ಇರ್ಬೋದು, ಒಂದು ಡಿಫ್ರೆಂಟ್ ಗೆಟಪ್ಪಲ್ಲಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಲಾಂಗ್ ಇಟ್ಕೊಂಡು ಆ್ಯಕ್ಟ್ ಮಾಡ್ತಾರೆ. ಅಲ್ಲಿ ಅರುಂಧತಿ ನಾಗರ್ ಅವರು ಶಿವಣ್ಣ ಜೊತೆ ಮೊಟ್ಟ ಮೊದಲ ಬಾರಿಗೆ ತಾಯಿ ಪಾತ್ರವನ್ನು ನಿಭಾಯಿಸ್ತಾರೆ. ಇವತ್ತು ಕೂಡ ಆ ಸಿನಿಮಾದ ಹಾಡು ಎಲ್ಲರ ಮನಸ್ಸು ಮತ್ತು ಹೃದಯಗಳಿಗೆ ತಟ್ಟುವಂಥ, ಬಡಿದೇಳಿಸುವಂಥ, ಮಮತೆಯನ್ನು ಮೂಡಿಸುವಂಥ ಹಾಡು. ಎಲ್ಲರೂ ಗೊತ್ತು. ಏಳುವನು ವರವನ್ನು ಕೊಡುತ್ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಈ ಹಾಡು ಪ್ರೇಮ್ ಚಿತ್ರಜೀವನದಲ್ಲಿ ಈ ಹಾಡು ಅಗ್ರಗಣ್ಯ ಸ್ಥಾನವನ್ನು ಪಡೆದಿದೆ. ಅವತ್ತು ಆ ಸಿನಿಮಾವನ್ನು ಮಾರ್ನಿಂಗ್ ಶೋ ನೋಡ್ಕೊಂಡು ಕಪಾಲಿಯಿಂದ ನಾನು ಕೂಡ ಸಿನಿಮಾ ನೋಡ್ಕೊಂಡು ಈಚೆ ಬಂದಾಗ ಪಾರ್ವತಮ್ಮ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಪಾರ್ವತಮ್ಮ ಅವರು ಮತ್ತು ಹಿರಿಯ ನಟಿ ಶಾಂತಮ್ಮ ಮತ್ತು ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ, ಇವರು 3 ಜನ ಥಿಯೇಟರ್ನಿಂದ ಈಚೆ ಬಂದರು. ಹೌದು, ಶಿವಣ್ಣ ಕೂಡ ಅಭಿಮಾನಿಗಳ ಜೊತೆ ಬಂದು ಸಿನಿಮಾ ನೋಡಿ ಸ್ಟೆಪ್ ಹಾಕಿ ಎಲ್ಲರೂ ಹಾರಗಳನ್ನ ಹಾಕಿ ಆ ಕಪಾಲಿ ಥಿಯೇಟ್ರ್ ಸಂಭ್ರಮ ನೋಡೋದೇ ದೊಡ್ಡ ವಿಷಯ. ಅಷ್ಟು ಅದ್ದೂರಿಯಾಗಿ ಅಲ್ಲಿ ನಡೀತು. ಪಾರ್ವತಮ್ಮ ಅವರು ಸಿನಿಮಾ ನೋಡ್ಕೊಂಡು ಬಂದಾಗ ಸ್ವಲ್ಪ ಭಾವುಕರಾಗಿ ಮಾತಾಡಿದ್ರು. ಜೋಗಿ ಸಿನಿಮಾ ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿದೆ ನಾನು ಅಂದ್ಕೊಂಡಿಲ್ಲ. ಪ್ರೇಮ್ ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾನೆ, ಅವನಿಗೂ ಒಳ್ಳೇದಾಗಬೇಕು, ಅವನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಹಾಗೆ ಆ ನಿರ್ಮಾಣ ಸಂಸ್ಥೆಯವರು ಕೂಡ ಒಳ್ಳೇದಾಗಲಿ ಅಂತ ಭಾಳ ತುಂಬ ಹೃದಯದಿಂದ ಹರಿಸಿದ್ರು ಪಾರ್ವತಮ್ಮ ಅವರು. ಯಾಕೆಂದರೆ ಅದೊಂದು ತಾಯಿ ಸೆಂಟಿಮೆಂಟ್ ಸಿನಿಮಾ. ರೌಡಿಸಮ್ ಸಿನಿಮಾ ಆದರೂ ಕೂಡ ಅಲ್ಲಿ ತಾಯಿ ಸೆಂಟಿಮೆಂಟ್ ಬಹಳವಾಗಿ ಕೆಲಸ ಮಾಡಿತ್ತು. ಶಿವಣ್ಣನ ಕರಿಯರ್ಗೆ ಆ ಸಿನಿಮಾ ಕೂಡ ಎಷ್ಟೊಂದು ಗೆಲುವಿನ ಸಾಲಗಳಲ್ಲಿ ಅದು ಕೂಡ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಿರುವಂಥ ಸಿನಿಮಾ ಜೋಗಿ. ಹಾಗೆಯೇ ಅದೇ ಸಿನಿಮಾನ ಆಗ್ತಾನೆ ಮಾಲ್ ಸಂಸ್ಕೃತಿ ಇನ್ನೂ ಇಲ್ಲ ನಮ್ಮಲ್ಲಿ. ಮಾಲ್ ಸಂಸ್ಕೃತಿ ಶುರುವಾಗಿತ್ತು ಕೋರಮಂಗಲದ 4M ಮಾಲ್ನಲ್ಲಿ. ರಾಜ್ಕುಮಾರ್ ಮತ್ತು ನಮ್ಮ ರಜನಿಕಾಂತ್ ಅವರು ಇಬ್ಬರು ಒಟ್ಟಿಗೆ ಗೋಲ್ಡನ್ ಕ್ಲಾಸಲ್ಲಿ ಸಿನಿಮಾ ನೋಡಿ ಅವರು ಕೂಡ ಭಾಳ ಖುಷಿ ಪಟ್ಟಿದ್ರು. ಯಾಕೆ ನಾನು ಈ ಹಿಂದೆ ಕೇಳ್ತಾ ಇದ್ದೀನಿ ಅಂತಂದರೆ, ಅವತ್ತು ಕಪಾಲಿ ಸಿಂಗಲ್ ಥಿಯೇಟ್ರು, ಅವತ್ತಿನ ಕಾಲಕ್ಕೆ ಮೆಜೆಸ್ಟಿಕ್ನಲ್ಲಿ ಒಂದು ದೊಡ್ಡ ಥಿಯೇಟರ್ಗಳಲ್ಲಿ ಅದು ಕೂಡ ಒಂದು. ಇವತ್ತು ನಾನು ನೋಡಿದ ಸಿನಿಮಾ ಅದೇ ಕಪಾಲಿನಲ್ಲಿ KD ಸಿನಿಮಾ. ಅವತ್ತು ಕಪಾಲಿ ಸಿಂಗಲ್ ಥಿಯೇಟರ್ ಆಗಿತ್ತು, ಇವತ್ತು ಕಪಾಲಿ ಮಾಲ್ ಆಗಿದೆ. ಬಹು ಸ್ಕ್ರೀನ್ಗಳ ಒಂದು ಥಿಯೇಟ್ರ್, ಕಪಾಲಿ ಥಿಯೇಟ್ರ್ ಇಲ್ಲೇ ಉಟ್ಕೊಂಡಿದೆ. ಅವತ್ತಿದ್ದಂಥ ಅಭಿಮಾನಿಗಳ ಹರ್ಷೋದ್ಗಾರ, ಶಿಳ್ಳೆ, ಗಲಾಟೆ, ಕೂಗಾಟ, ಖುಷಿ, ಚಪ್ಪಾಳೆ, ಜೈಕಾರಗಳ ಒಂದ ಎರಡ ಇದೆಲ್ಲ ಇವತ್ತು ಕಪಾಲಿ ಮಾಲಲ್ಲಿ ಇಲ್ಲ, ತುಂಬ ಕಮ್ಮಿ ಆಗಿದೆ. ಅದ್ಧೂರಿತನದ 100 ಕೋಟಿಯ 1000 ಕೋಟಿಯ ಕಟ್ಟಡ ನೋಡ್ಬೋದು, ಒಳಗಡೆ ವಿಜೃಂಭಣೆಯಾದ ಒಂಥರ ಅದ್ಧೂರಿತನವನ್ನು ನೋಡ್ಬೋದು, 10 ಸ್ಕ್ರೀನ್ಗಳಿದ್ದಾವೆ. ಆದರೆ ಆ ದಿನಗಳ ನೆನಪು, ಆ ದಿನಗಳ ಸಂಭ್ರಮ ಇವತ್ತಿಲ್ಲ. ಅವತ್ತು ಜೋಗಿನಿಲ್ಲದ ಸಂಭ್ರಮ ಇವತ್ತು KD ನೋಡಬೇಕು ಅಂತಂದರೆ, ಅವತ್ತು ಅಲ್ಲಿ ಕಣ್ಣೀರು, ತಾಯಿ ಸೆಂಟಿಮೆಂಟು, ರಕ್ತ ಇದೆ, ರಕ್ತಕ್ಕಿಂತ ಅಲ್ಲಿ ಕಣ್ಣೀರು ಜಾಸ್ತಿ ಇತ್ತು, ಭಾವನೆಗಳು ತುಂಬಿಕೊಂಡಿತ್ತು ಸಿನಿಮಾ ಜೋಗಿ. ಅದೇ ಪ್ರೇಮ್ ನಿರ್ದೇಶನದ KD ಸಿನಿಮಾ ಇಲ್ಲಿ ಕಣ್ಣೀರಿಗಿಂತ ರಕ್ತದ ಕಣ್ಣೀರು ಅಂತ ಹೇಳ್ಬೋದು, ರಕ್ತ ಕಣ್ಣೀರು ಅಂತ ಹೇಳ್ಬೋದು. ಈ ಸಿನಿಮಾ ರಕ್ತ ಸಿಕ್ತ ಪ್ರೇಮ್ಸ್ ಕಹಾನಿ ಅಂತ ಹೇಳ್ಬೋದು. ಪ್ರೇಮ್ ಕಹಾನಿ ಅಲ್ಲ, ಪ್ರೇಮ್ಸ್ ಕಹಾನಿ. ಎಷ್ಟು ಅದ್ದೂರಿ ಅಂದರೆ KVN ಸಂಸ್ಥೆಯವರು ನೀರಿನಾಗಿ ಹಣ ಖರ್ಚು ಮಾಡಿದ್ದಾರೆ. ಪ್ರತಿ ಸೀನು ಅಷ್ಟು ರಿಚ್ ಆಗಿದೆ. ಜನ 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 ಎಷ್ಟು
ಎಷ್ಟು ಜನ ಆರ್ಟಿಸ್ಟ್ಗಳನ್ನ, ಜೂನಿಯರ್ ಆರ್ಟಿಸ್ಟ್ಗಳನ್ನ, ಕೋ ಆರ್ಟಿಸ್ಟ್ಗಳನ್ನ ಹಾಕಿದ್ದಾರೆ ಅಂದರೆ ಅಬ್ಬಬ್ಬಬ್ಬ. ಈ ಮೂಲೆಯಿಂದ ಆ ಮೂಲೆಯವರು ಎಲ್ಲ ಸೆಟ್ಟಲ್ಲೇ ಶೂಟ್ ಮಾಡಿದ್ರು ಕೂಡ ಈ ಮೂಲೆಯಿಂದ ಆ ಮೂಲೆಯವರು ಎಲ್ಲೆಲ್ಲೂ ಜನ, ಪ್ರತಿಯೊಂದು ಸೀನ್ ಕೂಡ ಭಾಳ ರಿಚಾಗಿ ಶೂಟ್ ಮಾಡಿದ್ದಾರೆ. ನಿಜಕ್ಕೂ KD ಸಿನಿಮಾ ತುಂಬ ಅದ್ಧೂರಿತನದ, ಅದ್ಧೂರಿ ಬಜೆಟ್ನ ಒಂದು ರಿಚ್ ಸಿನಿಮಾ ಅಂತ ಹೇಳ್ಬೋದು. ಮೇಕಿಂಗ್ ಅಂತೂ ಎಕ್ಸ್ಟ್ರಾಡರಿ ಮೇಕಿಂಗ್ ಮಾಡಿದ್ದಾರೆ ಪ್ರೇಮ್ಗೆ ನಾವೆಲ್ಲ ಆಲ್ರೆಡಿ ಇಡೀ ಇಂಡಸ್ಟ್ರಿ ಕರೆಯದೆ ಅವ್ರಿಗೆ ಶೋಮ್ಯಾನ್ ಅಂದ್ಬಿಟ್ಟು, ಆ ಶೋಮ್ಯಾನ್ ಅನ್ನೋದನ್ನ ಮತ್ತೆ ಇದರಲ್ಲಿ ಸಾಬೀತುಪಡಿಸ್ಕೊಂಡಿದ್ದಾರೆ. ಧ್ರುವ ಸರ್ಜಾ ಆಲ್ರೆಡಿ ಇದು 6ನೇ ಸಿನಿಮಾ ಅಂತ ಅನ್ಸುತ್ತವಳು. ಎಲ್ಲ ರೀತಿಯ ಸಿನಿಮಾಗಳು ಲವ್ ಸಬ್ಜೆಕ್ಟು, ರೌಡಿಸಮ್ ಸಬ್ಜೆಕ್ಟು, ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು ಕೂಡ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಆದರೂ ಕೂಡ ಇಲ್ಲೊಬ್ಬ ಧ್ರುವ ಸರ್ಜಾ ಮಾಮೂಲಿ ಸೀಮಣ್ಣೆ ಮಾರುವ ಹುಡುಗ. ಇಲ್ಲಿ KD ಕಾಳಿದಾಸ ಅಲಿಯಾಸ್ KD, ಈ ಕಾಳಿದಾಸನ ಕೆಲಸ ಏನಂದರೆ ಸೀಮಣ್ಣೆ ಮಾರೋದು, ನಂತರ ಗಡ್ಡಿ ಮನೆಯಲ್ಲಿ ಕಸ ಗುಡಿಸೋದು. ಇದರ ಮಧ್ಯೆ ಇಲ್ಲೊಬ್ಬಳು ಮಚ್ ಮಹಾಲಕ್ಷ್ಮಿ ಒಬ್ಬಳು ಇರ್ತಾಳೆ, ಅವಳೇ ನಾಯಕಿ ರೇಷ್ಮಾ ನಾಣಯ್ಯ ಅಂತ ಇಡೀ ಸಿನಿಮಾ ಆವರಿಸ್ಕೊಂಡಿದ್ದಾರೆ. ಇಡೀ ಸಿನಿಮಾ ಅವ್ರ ಗೆಟಪ್ಪು, ಅವ್ರ ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು ನಿಜಕ್ಕೂ ರೇಷ್ಮಾ ನಾಣಯ್ಯನ ಇದು ಅಂತ ಅನ್ನೋಷ್ಟು ಅನುಮಾನ ಬರೋಷ್ಟು ಆ ಪಾತ್ರದ ಅತಿ ಹೆಚ್ಚಾಗಿ ಪ್ರವೇಶ ಮಾಡಿದ್ದಾರೆ ಅನ್ಸುತ್ತೆ. ಪರಕಾಯ ಪ್ರವೇಶ ಅಂತಾರಲ್ಲ, ಇದು ಪರಕಾಯ ಪ್ರವೇಶಕ್ಕಿಂತ ಇನ್ನೂ ಅತಿ ಹೆಚ್ಚಾಗಿ ಅವರ ಪ್ರವೇಶ ಆಗಿದೆ. ಅವರು ಇಡೀ ಆ ಪಾತ್ರನ ಮೈಮೇಲೆ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಧ್ರುವ ಸರ್ಜಾ ಈಗಾಗಲೇ ಇದು 6ನೇ ಸಿನಿಮಾ. ಈ ಸಿನಿಮಾದಲ್ಲಿ ಯಾಕೆಂದ್ರೆ ಪ್ರೇಮ್ ಸಿನಿಮಾ ಅಂದ್ರೆ ಅಲ್ಲೊಂದು ರಿಚ್ನೆಸ್, ಅವ್ರದ್ದೇ ಆದ ಬಾಡಿ ಲ್ಯಾಂಗ್ವೇಜ್, ಅವ್ರದ್ದು ಡೈಲಾಗ್ ಡೆಲಿವರಿ ಸ್ಟೈಲು ಎಲ್ಲ ಇರುತ್ತೆ ಪ್ರೇಮ್ದು. ಆದ್ರೆ ಧ್ರುವ ಸರ್ಜಾ ಅವರು 1ನೇ ಸಿನಿಮಾದಿಂದ ಇವತ್ತಿಗೂ ಕೂಡ ಅವ್ರದ್ದೇ ಆದ ಸ್ಟೈಲ್ ನಲ್ಲಿ, ಅವ್ರದ್ದೇ ಆದ ಬಾಡಿ ಲ್ಯಾಂಗ್ವೇಜ್, ಜೋಶ್ ಅಲ್ಲಿ, ಆ ಒಂದು ಗ್ರೂಪ್ ಅಲ್ಲಿ ಪಾತ್ರ ನಿಭಾಯಿಸಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತು, ಯಾವುದೇ ಪಾತ್ರ ಕೊಟ್ಟರು ಕೂಡ ಅವ್ರ ಅವ್ರ ಸ್ಟೈಲ್ ಇಲ್ಲೂ ಕೂಡ ಇಷ್ಟು ಕ್ಯಾನ್ವಾಸ್ ಅಲ್ಲಿ ಅವ್ರ ಸ್ಟೈಲ್ನ ಒಂದು ಎಲ್ಲೂ ಬಿಡದಂಗೆ ನೀಟಾಗಿ ಈ ಸಿನಿಮಾನ ಮಾಡಿದ್ದಾರೆ. ಅಭಿಮಾನಿಗಳದ್ದು ಎಲ್ಲ ಕ್ಲಾಸ್ ಥಿಯೇಟರ್ ಎಲ್ಲ ಮಾಡಿದ್ದಾರೆ. ಸೂಪರ್ ಅಂತ ಹೇಳ್ಬೋದು. ಹಾಗೆ ಪರಿಪೂರ್ಣವಾಗಿ ಒಂದು ಅಂಡರ್ವರ್ಲ್ಡ್ ಅಭಿನಯಿಸಿರೋದು ಧ್ರುವ ಸರ್ಜಾ ಇದೇ ಮೊದಲು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ಧ್ರುವ ಸರ್ಜಾ ಒಬ್ಬರೇ ಇಲ್ಲ, ಹಲವಾರು ಹಿರಿಯ ನಟರ ಒಂದು ದಂಡೆ ಇದೆ. ಅವರೆಲ್ಲರ ಮುಂದೆ ಅಭಿನಯಿಸೋದು, ಸೈ ಅನ್ಸ್ಕೊಳ್ಳೋದು ನಿಜಕ್ಕೂ ಕಷ್ಟದ ಕೆಲಸ. ಯಾಕಂದ್ರೆ ಅದನ್ನ ಇಲ್ಲಿ ನಿಭಾಯಿಸಕ್ಕೆ ಪ್ರಶ್ನೆಗೆ KD ಕಾಳಿದಾಸ ಅಲಿಯಾಸ್ KD. ಮಳೆಗೂ ಪ್ರೇಮ್ಗೂ ಬಹಳ ಸಂಬಂಧ ಇದೆ. ಪ್ರೇಮ್ ಸಿನಿಮಾಗಳಲ್ಲಿ ಮಳೆ ಇರಲೇಬೇಕು. ಅವರ ಎಲ್ಲ ಸಾಂಗುಗಳು ಒಂದು ಒಳ್ಳೆ ಆಲ್ಬಮ್ ಆಗಿ ಇವತ್ತು ಕೂಡ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ್ ಸಿನಿಮಾದ ಹಾಡುಗಳು ಬಹಳ ಅದ್ಧೂರಿಯಾಗಿ ಇವತ್ತು ಕೂಡ ಎಲ್ಲೇ ಟ್ರೈ ಮಾಡಬೇಕು, ಏನೇ ಮಾಡಬೇಕು, ಪ್ರೇಮ್ ಹಾಡುಗಳನ್ನ ಕೇಳ್ತೀವಿ. ಅದ್ರ ಮಧ್ಯೆ ಒಂದು ಸರ್ಸೆ ಅನ್ನೋ ಸಾಂಗು ಕೂಡ ಒಂದು ವಿವಾದಕ್ಕೆ ಸಿಗಾಕಂತು. ಆ ಸಾಂಗ್ ಈ ಸಿನಿಮಾದಲ್ಲಿ ಇಲ್ಲ, ತೆಗೆದುಬಿಟ್ಟಿದ್ದಾರೆ. ಅದು ಬೇರೆ ವಿಷಯ ಬಿಡಿ. ವಿವಾದ ಅದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಮಾಡಿದಾಗ ಏನೋ ಆಯಿತು, ಪ್ರೇಮ್ ಕೂಡ ಸಾರಿ ಕೇಳಿದ್ರು, ಆ ಸಾಂಗ್ ತೆಗೆದಾಕ್ತೀವಿ ಅಂತ. ಅದು ಸಾಂಗ್ ಇಲ್ಲಿಂದ ಡಿಲೀಟ್ ಆಗಿದೆ, ಸಿನಿಮಾದಲ್ಲಿ ಡಿಲೀಟ್ ಆಗಿದೆ. ಇಲ್ಲಿ ಎಲ್ಲರ ನಟನೆಗಿಂತ ಮೊದಲು ನಾವು ಮಾತಾಡಬೇಕಾಗಿರೋದು, ಗಮನ ಕೊಡಬೇಕಾಗಿರೋದು ಕಾಸ್ಟ್ಯೂಮು ಮತ್ತು ಗೆಟಪ್ ಬಗ್ಗೆ. ಗೆಟಪ್ ಅಂತೂ ನಿಜವಾಗ್ಲೂ ಒಬ್ಬೊಬ್ಬರು ತುಂಬ ಡಿಫ್ರೆಂಟ್ ಆಗಿ ಪ್ರೇಮ್ ತೋರಿಸಿದೆ. ಯಾಕೆ ರವಿ ಸರ್ನ ಈ ಗೆಟಪ್ಪಲ್ಲಿ ವಿಭೂತಿ ಹೇಳ್ಕೊಂಡು, ಕೂದಲಲ್ಲಿ ಬಿಟ್ಕೊಂಡು, ಪೆಪ್ಪರ್ ಸ್ಟೈಲಲ್ಲಿ ಕೂದಲಿದೆ ಅವ್ರದ್ದು. ಒಬ್ಬ ಅಣ್ಣಯ್ಯ MLA ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಎಷ್ಟು ಬೇಕೋ ಸಿನಿಮಾಗೆ ಎಷ್ಟು ಬೇಕೋ ರವಿ ಸರ್ ಅಷ್ಟರಲ್ಲೇ ಕಾಣಿಸ್ಕೊತಾರೆ. ಸಣ್ಣ ಪಾತ್ರ ಆದರೂ ಕೂಡ ರವಿ ಸರ್ ಇರೋವರೆಗೂ ಕೂಡ ಆ ಒಂದು ರಿಚ್ನೆಸ್ ಕಾಣಿಸುತ್ತೆ. ಇನ್ನು ರಮೇಶ್ ಅರವಿಂದ್ ಅವ್ರನ್ನ ಈ ಗೆಟಪ್ಪಲ್ಲಿ ಯಾರು ನೋಡೋದು ಸಾಧ್ಯನೇ ಇಲ್ಲ. ಯಾಕೆಂದರೆ ಎಷ್ಟೊಂದು ಗೆಟಪ್ಪಲ್ಲಿ ಅವರು ಲವರ್ ಬಾಯ್ ಆಗಿ, ತ್ಯಾಗಜೀವಿ ಆಗಿ ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಸುಮಾರು ಕಾಂಬಿನೇಷನ್ ಸಿನಿಮಾ ಮಾಡಿದ್ದಾರೆ. ಆದರೆ ಇಲ್ಲಿ ಒಬ್ಬ ಎಜುಕೇಟೆಡ್ ಮೇಷ್ಟ್ರಾಗಿ, ಸ್ಕೂಲ್ ಸರ್ಕಾರಿ ಶಾಲೆಯ ಮೇಷ್ಟ್ರಾಗಿ ಒಂದು ಹಳೆಯ ಕಾಲದ ಕ್ಷೇತ್ರಗಾರ ಇಟ್ಕೊಂಡು, ಯಾಕಂದರೆ 1970ನೇ ಇಸ್ವಿ ನಡೆಯುವಂಥ ಕಥೆ ಇದು. ಇಲ್ಲಿ ತುಂಬ ಆಗಿನ ಕಾಲಘಟ್ಟದ ಕಾಸ್ಟ್ಯೂಮ್ಗಳನ್ನು ತುಂಬ ಪ್ರಿಪೇರ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕಡೆನೂ ಎಲ್ಲರೂ ಕೂಡ ಆಗಿನ ಕಾಲಘಟ್ಟದ ಕಾಸ್ಟ್ಯೂಮ್ ಏನಿತ್ತು, ಬೆಲ್ ಬ್ಯಾಟಮ್ ಪ್ಯಾಂಟು, ಈ ದೊಡ್ಡ ದೊಡ್ಡ ಕಾಲರ್ ಶರ್ಟು, ಆ ಥರ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಇದನ್ನೆಲ್ಲ ಕಾಸ್ಟ್ಯೂಮ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಅದೇ ಹೇಳಿದಾಗ ಇದು ಪ್ರೇಮ್ಸ್ ಮೂವಿನೇ. ಇದು ಬೇರೆ ಯಾರು ಇಷ್ಟೊಂದು ಆ ಶೋಮ್ಯಾನ್ ಅನ್ನೋದಕ್ಕೆ ಬೇರೆ ಇಷ್ಟೊಂದು ಗಮನ ಕೊಟ್ಟು ಸಿನಿಮಾ ಮಾಡೋಕ್ಕೆ ಅದು ಪ್ರೇಮ್ಗೆ ಸಾಧ್ಯ ಆಗೋದು. ಅದೇ ಥರ ಪ್ರೇಮ್ ಕಥೆಗೂ ಕೂಡ ಚೆನ್ನಾಗಿ ಒತ್ಕೊಳ್ಬೇಕಾಗಿತ್ತು.
ಕತೆ ಕಡೆ ಚೆನ್ನಾಗಿ ಗಮನ ಕೊಟ್ಟು ಒಂದಷ್ಟು ಸೆಂಟಿಮೆಂಟ್ ಸೀನ್ಗಳನ್ನ ಇನ್ನೊಂದಷ್ಟು ತೋರಿಸಿ ಸ್ವಲ್ಪ ರಕ್ತಪಾತ ಕಮ್ಮಿ ಮಾಡಿದರೆ ಸಿನಿಮಾ ಇನ್ನೂ ಸೂಪರ್ ಡೂಪರ್ ಆಗಿರ್ತಾ ಇತ್ತು. ಹಾಗೆ ಈ ಸಿನಿಮಾದ ಮತ್ತೊಂದು ವಿಶೇಷ ಏನಂದರೆ ಕಿಚ್ಚ ಸುದೀಪ್ ಈ ಸಿನಿಮಾದಲ್ಲಿ ಒಂದು ವಿಶೇಷವಾದ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಒಂದು ಫೈಟಲ್ಲಿ ಬರ್ತಾರೆ. ಅದು ನಾನು ಹೇಳೋದಕ್ಕಿಂತ ಸಿನಿಮಾದಲ್ಲಿ ನೋಡಬೇಕು. ಒಂದು ಟ್ರೈನ್ ಶಾಟು, ಟ್ರೈನಲ್ಲಿ ಒಂದು ಫೈರಿಂಗು, ಆ ಫೈರ್ ಮಧ್ಯೆ ಇವರೊಂದು ಫೈಟು, 2 ಫೈರ್ಗಳ ಹತ್ರ ಕಿಚ್ಚ ಸುದೀಪ್ ಫೈರು ಮತ್ತು ಆ ಫೈರ್ ಜೊತೆಗೆ ರಿಯಲ್ ಫೈರು, ಒಂದು ಟ್ರೈನ್ ಫೈಟು ತುಂಬ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸುದೀಪ್ ನಾನು ಆಗಲಿಲ್ಲ ಬಾಯಿ ಹೇಳೋದಕ್ಕಿಂತ ಸಿನಿಮಾದಲ್ಲಿ ನೋಡಬೇಕು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್ ಸುದೀಪ್ ಅವರು ಆ್ಯಕ್ಟಿಂಗ್ ಮಾಡಿರೋದು. ಹಾಗೆ ಸಂಜಯ್ ದತ್ ಬಾಲಿವುಡ್ನಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ. ಒಬ್ಬ ಹಿರಿಯ ನಟ, ಹಲವಾರು ಹಿಟ್ ಸಿನಿಮಾಗಳು ಕೊಟ್ಟಿರೋ ನಟ. ನಮ್ಮ ಸಿನಿಮಾದಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಕೂಡ ಕಾಸ್ಟ್ಯೂಮು, ಹೇರ್ ಸ್ಟೈಲು ಎಲ್ಲ ಡಿಸೈನ್ ಆವಾಗಿನ ಕಾಲಕ್ಕೆ ಏನಂದರೆ 1970 ಕಾಲಘಟ್ಟದ ಎಲ್ಲ ಪಾತ್ರಗಳು ಅದೇ ಒಂದು ಸ್ಟೈಲಲ್ಲಿ ಬರ್ತವೆ. ತುಂಬ ಚೆನ್ನಾಗಿ ಅವ್ರನ್ನ ವಿಲನ್ ಆಗಿ ತೋರಿಸಿದ್ದಾರೆ. ಇಡೀ ಸಿನಿಮಾ ಸಂಜಯ್ ದತ್ ಬಿಗಿನಿಂಗಿಂದ ಕೊನೆವರೆಗೂ ಕೂಡ ಸಂಜಯ್ ದತ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಖತ್ತಾಗಿ ಅವರ ಒಂದು ಬಾಡಿ, ಆ ಸ್ಟೈಲು ಎಲ್ಲ ಮಾಡಿದ್ದಾರೆ. ಆದರೆ ಒಂದೇನೆಂದರೆ ಕನ್ನಡ ಲ್ಯಾಂಗ್ವೇಜಿಗೂ ಅವ್ರ ಬಾಡಿ ಲ್ಯಾಂಗ್ವೇಜ್ಗೂ ವ್ಯತ್ಯಾಸ ಅನಿಸುತ್ತೆ. ಯಾಕೆಂದರೆ ಭಾಷೆ ಅರ್ಥ ಮಾಡ್ಕೊಂಡು ಆ್ಯಕ್ಟ್ ಮಾಡೋದು ಬೇರೆ, ನಮ್ಮ ಭಾಷೆಯವರೇ ಆ್ಯಕ್ಟ್ ಮಾಡೋದೇ ಬೇರೆ. ಇಲ್ಲಿ ಸ್ವಲ್ಪ ಅವ್ರ ಬದಲು ಬೇರೆ ಯಾರಾದರೂ ಇದ್ದರೆ ಚೆನ್ನಾಗಿರ್ತಿದ್ರು ಅಂತ ಅನಿಸುತ್ತೆ. ಸಂಜಯ್ ದತ್ತಿಗಿಂತ ಬೇರೆ ಯಾರೋ ಇರಬೇಕಾಗಿತ್ತು ಈ ಒಂದು ಪಾತ್ರದಲ್ಲಿ. ಯಾಕೆಂದರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ದೊಡ್ಡ ನಟ. ಆದರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೆ ಈ ಭಾಷೆನ, ಆ ಭಾಷೆಯಲ್ಲಿ ಜೀವಿಸಿ ಮಾತಾಡೋದು, ಆ್ಯಕ್ಟ್ ಮಾಡೋದು, ಡೈಲಾಗ್ ಡೆಲಿವರಿ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಆದರೂ ಇನ್ನೂ ಕನ್ನಡ ಚೆನ್ನಾಗಿ ಕಲ್ತಿರೋರು ಇದ್ದರೆ ಅಲ್ಲಿ ಯಾರು ಇನ್ನೂ ತುಂಬ ಚೆನ್ನಾಗಿರ್ತದೆ ಅಂತ ಅನಿಸುತ್ತೆ. ಇಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಶಿಲ್ಪಾ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಶಿಲ್ಪಾ ಶೆಟ್ಟಿ ಅವರು ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಸಂಜಯ್ ದತ್ ಅವರ ಪೇರಾಗಿ ಒಬ್ಬ ಡಾನ್ ಹೆಂಡತಿಯಾಗಿ ಆ ಗತ್ತು ಗಮ್ಮತ್ತು, ಆ ಒಂದು ಡಾನ್ ಹೆಂಡತಿ ಹೇಗಿರ್ತಾರೆ ಅನ್ನೋದನ್ನು ಒಂದು ಡಿಫ್ರೆಂಟಾಗಿ ತೋರಿಸ್ಕೊಂಡಿದ್ದಾರೆ. ಅವರು ಕೂಡ ಕೆಲವು ಆ್ಯಕ್ಷನ್ ಸೀನ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಪಾತ್ರ, 2ನೇ ಪಾತ್ರಕ್ಕೆ ಅಂದರೆ ಈ ಸಿನಿಮಾದ ಸೆಕೆಂಡ್ ಪಾರ್ಟ್ ಏನು KD ಸೆಕೆಂಡ್ ಪಾರ್ಟ್ ಇದೆ ಅನ್ನೋದು ಚಿತ್ರದ ಕೊನೆಯಲ್ಲಿ ತೋರಿಸ್ತಾರೆ. ಆ ಒಂದು 2ನೇ ಪಾತ್ರದಲ್ಲಿ, 2ನೇ ಭಾಗದಲ್ಲಿ ಇವ್ರ ಪಾತ್ರ ಭಾಳ ಡಿಫ್ರೆಂಟ್ ಆಗಿದೆ, ತುಂಬ ಪವರ್ಫುಲ್ ಆಗಿದೆ ಅನ್ನೋದು ಈ ಒಂದು ಪಾತ್ರ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಶಿಲ್ಪಾ ಶೆಟ್ಟಿ ಅವರ ಪೂರ್ತಿ ಒಂದು ತಾಕತ್ತನ್ನು ನೋಡಬೇಕು ಅಂದರೆ ನಾವು ಸೆಕೆಂಡ್ ಪಾರ್ಟ್ಗಳು ಕಾಯಬೇಕಾಗುತ್ತೆ. ಇನ್ನು ಸಿನಿಮಾ ಬಿಡುಗಡೆ ಆಗಿದೆ. ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ BGM ಮತ್ತು 1-2 ಸಾಂಗ್ ಹಿಟ್ ಆಗಿದೆ. ಆಲ್ರೆಡಿ ಸಿನಿಮಾ ಬಿಡುಗಡೆಗಿನ ಮುಂಚೆ ಒಂದು ಇನ್ವಿಟೇಷನ್ ಥರ ಹಾಡುಗಳು ಎಲ್ಲರಿಗೂ ಇಷ್ಟ ಆಗಿತ್ತು. ಇಲ್ಲೂ ಕೂಡ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಕೆಲಸ ಮಾಡಿದೆ. ಇನ್ನು ಈ ಸಿನಿಮಾ ಅಷ್ಟೊಂದು ರಿಚ್ ಆಗಿ ಇಡೀ ಸಿನಿಮಾದ ಫ್ರೇಮು ತುಂಬ ಅಚ್ಚುಕಟ್ಟಾಗಿ ರಿಚ್ ಆಗಿ ಕಾಣಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಶೂಟ್ ಮಾಡೋದು ನಮ್ಮ ವಿಲಿಯಂ ಡೇವಿಡ್ ಅವರ ಛಾಯಾಗ್ರಹಣದಲ್ಲಿ ಸಿನಿಮಾ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಹಾಗೆ ಪ್ರೇಮ್ 3 ವರ್ಷಗಳ ನಂತರ ಈ ಸಿನಿಮಾನ ತೆರೆ ತಂದಿದ್ದಾರೆ. ಆಲ್ರೆಡಿ ಹೆಚ್ಚು ಕಡಿಮೆ 4-5 ವರ್ಷ ಆಗುತ್ತೆ ಅವ್ರು ಸಿನಿಮಾ ಮಾಡಿ. ಲಾಸ್ಟ್ ಏಕಲವ್ಯ ಬಿಟ್ಟ ಮೇಲೆ ಮತ್ತೆ ಈ ಸಿನಿಮಾ ಮಾಡಿದ್ದಾರೆ. ಮತ್ತೆ ಪ್ರೇಮ್ ಬೇಗ ಸಿನಿಮಾ ಮಾಡಲಿ ಅಂತ ಎಲ್ಲರ ಆಶಯ. ಆದರೆ ಪ್ರೇಮ್ ಬೇಗ ಮಾಡೋದಕ್ಕಾಗಲ್ಲ. ಯಾಕಂದರೆ ಇಷ್ಟೊಂದು ಅದ್ದೂರಿ ಬಜೆಟ್ನ, ಇಷ್ಟೊಂದು ರಿಚ್ ಆಗಿ ಇಷ್ಟು ದೊಡ್ಡ ಸಿನಿಮಾ ಮಾಡಬೇಕು ಅಂದರೆ 3 ವರ್ಷ ಯಾಕೆ ತಗೋತಾರೆ ಅಂತ ಸಿನಿಮಾ ನೋಡಿ ಎಲ್ಲರಿಗೂ ಗೊತ್ತಾಗುತ್ತೆ. ಅಷ್ಟೊಂದು ಚೆನ್ನಾಗಿ ಒಂದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಇದೊಂದು ಅದ್ದೂರಿ ಬಜೆಟ್ನ ತುಂಬ ರಿಚ್ ಆಗಿರುವಂಥ ಅದ್ದೂರಿ ತಾರಾಗಣದ ಒಂದು ದೊಡ್ಡ ಕ್ಯಾನ್ವಸ್ ಇರುವಂಥ ಸಿನಿಮಾ ಅಂತ ಹೇಳ್ಬೋದು. KD ನೋಡಿ, ಅಲ್ಲ ಕೂಡ ಹೇಳ್ತಾ ಇದ್ದಾರೆ KD ಸಿನಿಮಾ ನೋಡಿ ಅಂತ. ನೀವು ಕೂಡ ಸಿನಿಮಾ ನೋಡಿ. ಯಾಕೆಂದರೆ ಕನ್ನಡ ಚಿತ್ರರಂಗ ಈಗ ಆಲ್ರೆಡಿ ಒಳ್ಳೆ ಸಿನಿಮಾಗಳು ಕೊಡ್ತಿದ್ರು ಕೂಡ ಸಿನಿಮಾಗಳು ತುಂಬ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಆದರೆ ಪ್ರೇಕ್ಷಕರು ಯಾಕೋ ಮುಖ ಮಾಡ್ತಿಲ್ಲ ಕನ್ನಡ ಸಿನಿಮಾ ನೋಡೋದಕ್ಕೆ. ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಮಾಡಿದ ತಕ್ಷಣ ಅದಾಗಿದೆ ಹೀಗಿದೆ ಅಂತ ಹೊಗಳ್ಕೊಂಡು ನಾವು ಆ ಕಡೆ ಹೋಗ್ಬಿಡ್ತೀವಿ. ಯಾವುದಾದ್ರೂ ಒಂದು ಸಿನಿಮಾ ತುಂಬ ನಿರೀಕ್ಷೆ ಹುಟ್ಟಿಸುತ್ತೆ, ಎಲ್ಲೋ ಒಂದು ಕಡೆ ಎಡುತ್ತೆ. ಅದರಿಂದ ಎಲ್ಲ ಸಿನಿಮಾಗಳು ಅದೇ ಥರ ಅಲ್ಲ. ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ. ಸಣ್ಣ ಬಜೆಟ್ ಸಿನಿಮಾಗಳು ಕೂಡ, ಹೊಸಬರು ಸಿನಿಮಾಗಳು ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ದಯವಿಟ್ಟು ಹೊಸಬರು ಸಿನಿಮಾಗಳನ್ನು ನೋಡಿ, ಹೊಸಬರನ್ನ ಎಂಕರೇಜ್ ಮಾಡಿದ್ರೆ. ಯಾಕೆಂದರೆ ಇವತ್ತು ಯಾರು ಸ್ಟಾರ್ಗಳಿದಾರಲ್ಲ ಅವರೆಲ್ಲ ಮೊದಲು ಹೊಸಬರೇನೆ. ನೀವೆಲ್ಲ ಬೆಳೆಸಿದ್ದಕ್ಕೆ, ನೀವೆಲ್ಲ ಒತ್ತಿ ಮೆರೆಸಿದ್ದಕ್ಕೆ ಇವತ್ತೆಲ್ಲ ಸ್ಟಾರ್ಗಳಾಗಿದ್ದಾರೆ. ಎಷ್ಟೋ ಜನ ಹೊಸಬರು ಕನಸುಗಳನ್ನ ಕಟ್ಕೊಂಡು, ಕಲಾವಿದರು, ಟೆಕ್ನಿಷಿಯನ್ಸು, ಡೈರೆಕ್ಟರ್ಗಳು ಕಥೆಗಳು ಬರ್ಕೊಂಡು ಹೊಸ ಹೊಸ ಕಥೆಗಳನ್ನ ತುಂಬ ಜನ ಬರ್ತಾ ಇದ್ದಾರೆ. ಅವ್ರಿಗೆ ಅವರದೇ ಆದ ಕನಸುಗಳನ್ನ ಕಟ್ಕೊಂಡು ಬಂದಿರುವಂಥ ಅಂಥವ್ರಿಗೆ ನೀವೆಲ್ಲ ಸಾಥ್ ಕೊಟ್ಟರೆ, ಅವ್ರದ್ದೇ ಆದ ಹೊಸ ಹೊಸ ಕನಸುಗಳನ್ನ ಕಟ್ಕೊಂಡು ಬಂದಿರೋಂಥ ಇಂಥವ್ರಿಗೆಲ್ಲ ನೀವು ಸಾಥ್ ಕೊಟ್ಟು ಇವ್ರನ್ನ ಮೆರೆಸಿದ್ರೆ ಇವ್ರು ನಾಳೆ ಸ್ಟಾರ್ಗಳಾಗ್ತಾರೆ. ಯಾಕೆಂದರೆ ಸ್ಟಾರ್ಗಳು ಮಾಡೋದು ನೀವು, ಸ್ಟಾರ್ ಪಟ್ಟ ಕೊಡೋದು ನೀವು. ಯಾವ ಕಲಾವಿದನೂ ಹುಡ್ತಾನೆ ಯಾರು ಸ್ಟಾರ್ಗಳಾಗೋದಿಲ್ಲ. ಆ ಸ್ಟಾರ್ ಪಟ್ಟ ಕೊಡೋದು ನೀವು. ಹೊಸಬರು ಬರ್ತಾ ಇದ್ದಾರೆ. ಹೊಸ ಹೊಸ ಕಲಾವಿದರು ತಂತ್ರಗಳನ್ನು ದಯವಿಟ್ಟು ಹೊಸ ಸಿನಿಮಾಗಳು ನೋಡಿ. ಯಾಕೆಂದರೆ ಒಂದು ಚಿತ್ರರಂಗವನ್ನು ನಂಬಿ ಸಾವಿರಾರು ಕುಟುಂಬಗಳು, ಲಕ್ಷಾಂತರ ಜನ ಊಟ ಮಾಡ್ತಾ ಇದ್ದಾರೆ.
ನೀವು ಕೂಡ 100 ರೂಪಾಯಿ, 120 ರೂಪಾಯಿ, 200 ರೂಪಾಯಿ ಟಿಕೆಟ್ಗೆ ಏನು ಕೊಡ್ತೀರಾ? ಅದರಿಂದ ಎಷ್ಟೋ ಕುಟುಂಬಗಳು ಜೀವನ ಮಾಡ್ತಿದೆ. ದಯವಿಟ್ಟು ಕನ್ನಡ ಸಿನಿಮಾಗಳು ನೋಡಿ, ಕನ್ನಡ ಸಿನಿಮಾಗಳನ್ನು ಬೆಳೆಸಿ, ಉಳಿಸಿ, ಕನ್ನಡ ಬೆಳೀಲಿ, ಕನ್ನಡ ಚಿತ್ರರಂಗ ಬೆಳೀಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.